ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಅಕ್ಟೋಬರ್ 4th, ನವರಾತ್ರಿ ಸೆಕೆಂಡ್ ಡೇ. ಇವತ್ತಿನ ವಿಶೇಷ ಗ್ರೀನ್ ಕಲರ್ ಆಗಿರೋದ್ರಿಂದ ಪಾಲಕ್ ಪನ್ನೀರ್ ಮಾಡೋಣ ಬನ್ನಿ. ಒಂದು ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಕೊಳ್ಳೋಣ. ಪಾಲಕ್ನ ಒಂದು 2 minutes ಬೇಯಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ಬೇಡ, 2 ನಿಮಿಷ ಮಾತ್ರ ಸಾಕು. ಬೆಂದ ನಂತರ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ಮತ್ತು ಅದು ಕುಕ್ ಆಗೋದು ಬೇಡ. ಇನ್ನೊಂದು ಬಾಣಲಿಗೆ ತುಪ್ಪ ಅಥವಾ ಆಯಿಲ್ ಏನಾದರೂ ಹಾಕ್ಕೊಳ್ಳಿ. ನಾನು ತುಪ್ಪ ಹಾಕಿದ್ದೀನಿ ಇಲ್ಲಿ. ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದೇನು ಬ್ರೌನ್ ಆಗೋದು ಬೇಡ, ಒಂದು 2 minutes ಫ್ರೈ ಮಾಡಿಕೊಂಡ್ರೆ ಸಾಕು. ಉಪ್ಪು ಹಾಕ್ಕೊಂಡು ಫ್ರೈ ಆದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಅದೇ ಪಾತ್ರೆಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಂತರ ಜೀರಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ನಾನು ಗ್ರೀನ್ ಚಿಲ್ಲಿನೂ ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಅದೆಲ್ಲ. ನಂತರ ಇದಕ್ಕೆ ಟೊಮೊಟೊ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೋತಾ ಬರುತ್ತೆ. ಸೊ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಪಾಲಕ್ ಮತ್ತು ಹಸಿಮೆಣಸನ್ನ ರುಬ್ಬಿ ಹಾಕೋತಾ ಇದ್ದೀನಿ. ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿಬಿಡಿ, ಇಲ್ಲಾಂದರೆ ತುಂಬ ಸಿಡಿಯುತ್ತದು. ಇದು ಚೆನ್ನಾಗಿ ಕುಕ್ ಆದಮೇಲೆ ಪನ್ನೀರ್ ಹಾಕಿ. ಪನ್ನೀರೇನು ತುಂಬ ಫ್ರೈ ಮಾಡೋದು ಬೇಡ, 2 minutes ಸಾಕು. ನಂತರ ಇದಕ್ಕೆ ಗೋಡಂಬಿ ಪೇಸ್ಟ್ ಹಾಕೋತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡೇ ಇಡಿ, ಗ್ರೇವಿ ಆಗಿರೋದ್ರಿಂದ ತುಂಬ ಸಿಡಿಯುತ್ತೆ ಇಲ್ಲಾಂದರೆ. ಈ ಥರ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ತಾ ಬರುತ್ತೆ, ಆವಾಗ ನೀಟಾಗಿ ಕುಕ್ ಆಗಿದೆ ಅಂತ. ಲಾಸ್ಟಿಗೆ ಆಫ್ ಮಾಡೋ ಮುಂಚೆ 1 ಸ್ಪೂನ್ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದರೆ ಹಾಲಿನ ಕೆನೆ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ಟೇಸ್ಟಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.